ಇತಿಹಾಸದ ಪುಟಗಳಲ್ಲಿ 2025 ಎಂಬ ವರ್ಷ ಕೇವಲ ಒಂದು ಅಂಕಿಅಂಶವಾಗಿ ಉಳಿಯೋದಿಲ್ಲ. ಇದು ಭಾರತದ ಪಾಲಿಗೆ ರಕ್ತಪಾತ, ಸಾವು ನೋವುಗಳ ಕರಾಳ ನೆರಳು ಮತ್ತು ಅಪೂರ್ವ ಸಾಧನೆಗಳ ಬೆಳಕಿನ ನಡುವಿನ ಹೋರಾಟದ ವರ್ಷವಾಗಿತ್ತು. ಆಕಾಶದಲ್ಲಿ ಹಾರಾಡುತ್ತಿದ್ದ ವಿಮಾನಗಳು ನೆಲಕ್ಕೆ ಅಪ್ಪಳಿಸಿದವು. ಪವಿತ್ರ ನದಿ ತೀರಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇತ್ತ ಗಡಿ ಭಾಗದಲ್ಲಿ ಗುಂಡಿನ ಸದ್ದು ಮೊಳಗುತ್ತಿದ್ದರೆ ಅತ್ತ ಬಾಹ್ಯಾಕಾಶದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡ್ತಾ ಇತ್ತು. ಭಾರತೀಯ ಸಂವಿಧಾನದ 75ನೇ ವರ್ಷದ ಸಂಭ್ರಮದ ನಡುವೆಯೇ ಅನಿರೀಕ್ಷಿತ ದುರಂತಗಳು ದೇಶವನ್ನು ಬೆಚ್ಚಿ ಬೀಳಿಸಿದವು. ವಿಮಾನ ಅಪಘಾತಗಳು, ಗಣಿ ದುರಂತಗಳು, ಅಗ್ನಿ ಅವಘಡಗಳು ಇವೆಲ್ಲವೂ 2025 ಮರೆಯಲಾಗದ ವರ್ಷವನ್ನಾಗಿ ಮಾಡಿವೆ. ಹಾಗಾದ್ರೆ ಈ ವರ್ಷದ ಆ ಟಾಪ್ 10 ಪ್ರಮುಖ ಘಟನೆಗಳು ಯಾವುವು? ಈ ರೋಚಕ ಕಥೆಯನ್ನು ತಿಳಿಯಲು ಸಿದ್ಧರಾಗಿ. ಹಾಗಾದ್ರೆ ತಡ ಮಾಡಿದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 10, ಅಪಘಾತಗಳ ವರ್ಷ. ಅಹಮದಾಬಾದ್ ಏರ್ ಇಂಡಿಯಾ ದುರಂತ. 2025 ಕೇವಲ ಪ್ರಗತಿಯ ವರ್ಷವಲ್ಲ, ಇದು ಅಪಘಾತಗಳ ಕರಾಳ ವರ್ಷವೂ ಹೌದು. ಅಹಮದಾಬಾದ್ನಿಂದ ಹೊರಟ ಏರ್ ಇಂಡಿಯಾ ವಿಮಾನವು ತಾಂತ್ರಿಕ ದೋಷದಿಂದ ಪತನಗೊಂಡು ಇಡೀ ದೇಶವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿತು. ಇಂಡಿಗೋ ವಿಮಾನಗಳ ಸರಣಿ ವಿಳಂಬ ಮತ್ತು ತಾಂತ್ರಿಕ ಸಮಸ್ಯೆಗಳು ಪ್ರಯಾಣಿಕರನ್ನು ಹೈರಾಣಾಗಿಸಿದವು. ಕೇವಲ ಆಕಾಶ ಮಾತ್ರವಲ್ಲ, ಗೋವಾದ ಅರ್ಪೋರಾ ಕ್ಲಬ್ ಬೆಂಕಿ ಅವಘಡ ಮತ್ತು ಅಸ್ಸಾಂನ ಕಲ್ಲಿದ್ದಲು ಗಣಿ ನೆರೆ ದುರಂತಗಳು ಸಾವು ನೋವುಗಳ ಪಟ್ಟಿಯನ್ನು ಉದ್ದಗೊಳಿಸಿದವು. ಈ ಸರಣಿ ಅಪಘಾತಗಳು ಸುರಕ್ಷತಾ ವ್ಯವಸ್ಥೆಯ ಬಗ್ಗೆ ದೊಡ್ಡ ಪ್ರಶ್ನೆಯನ್ನೇ ಎತ್ತಿದವು. ನಂಬರ್ 9, ಬಿಜೆಪಿಯ ವರ್ಷ. ಅಪೂರ್ವ ಗೆಲುವುಗಳು. ರಾಜಕೀಯವಾಗಿ 2025 ಭಾರತೀಯ ಜನತಾ ಪಾರ್ಟಿಗೆ ಅದೃಷ್ಟದ ವರ್ಷವಾಗಿತ್ತು. ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿ ತನ್ನ ಪಾರುಪತ್ಯವನ್ನು ಸಾಬೀತುಪಡಿಸಿತು. ಸರ್ಕಾರದ ಅಭಿವೃದ್ಧಿ ಮಂತ್ರ ಮತ್ತು ಸಂಘಟಿತ ಪ್ರಚಾರ ಕಾರ್ಯಗಳು ವಿರೋಧ ಪಕ್ಷಗಳನ್ನು ಮಂಕಾಗಿಸಿದವು. ಮೋದಿ ಅಲೆಯು ಇಂದಿಗೂ ದೇಶದಲ್ಲಿ ಕುಂದಿಲ್ಲ ಎಂಬುದಕ್ಕೆ ಈ ಗೆಲುವುಗಳೇ ಸಾಕ್ಷಿಯಾದವು. ಈ ಯಶಸ್ಸು ಕೇಂದ್ರ ಸರ್ಕಾರದ ಧೈರ್ಯಶಾಲಿ ನಿರ್ಧಾರಗಳಿಗೆ ಹೊಸ ಶಕ್ತಿಯನ್ನು ನೀಡಿತು. ನಂಬರ್ 8, ಶುಭಾಂಶು ಶುಕ್ಲಾ ಗಗನಯಾತ್ರೆ. ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ 2025 ಸುವರ್ಣಾಕ್ಷರಗಳಲ್ಲಿ ಬರೆಯುವ ವರ್ಷ. ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಅವರು ಗಗನಯಾತ್ರೆಯಾಗಿ ಬಾಹ್ಯಾಕಾಶಕ್ಕೆ ಜಿಗಿಯುವ ಮೂಲಕ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದರು. ಇಸ್ರೋದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಭಾರತವನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಿತು. ಇದು ಕೋಟ್ಯಾಂತರ ಭಾರತೀಯ ಯುವಕರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಹೊಸ ಭರವಸೆ ಮೂಡಿಸಿತು. ನಂಬರ್ 7, ಟ್ರಂಪ್ ಸುಂಕ ನೀತಿ. ಭಾರತಕ್ಕೆ ಹೊಡೆತವೇ. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ಆಮದು ರಫ್ತು ಸುಂಕ ನೀತಿಯು ಭಾರತೀಯ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿತು. ಭಾರತದ ಐಟಿ ಮತ್ತು ರಫ್ತು ವಲಯಕ್ಕೆ ಇದು ಆರಂಭದಲ್ಲಿ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಆದರೆ ಭಾರತವು ತನ್ನದೇ ಆದ ಆರ್ಥಿಕ ತಂತ್ರಗಾರಿಕೆಯ ಮೂಲಕ ಈ ಹೊಡೆತವನ್ನು ಎದುರಿಸಲು ಸಜ್ಜಾಯಿತು. ಜಾಗತಿಕ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಭಾರತದ ಪ್ರಭಾವ ಎಷ್ಟಿದೆ ಎಂಬುದು ಈ ಸಂದರ್ಭದಲ್ಲಿ ಸಾಬೀತಾಯಿತು. ನಂಬರ್ 6, ಅಪೂರ್ವಾತಿಪೂರ್ವ ಕ್ರೀಡಾ ಸಾಧನೆಗಳು. ಕ್ರೀಡಾ ಲೋಕದಲ್ಲಿ ಭಾರತ 2025 ಹೊಸ ದಾಖಲೆಗಳನ್ನು ಬರೆಯಿತು. ವಿಶ್ವ ಮಟ್ಟದ ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್ ಸರಣಿಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಪದಕಗಳ ಬೇಟೆಯಾಡಿದರು. ಯುವ ಪ್ರತಿಭೆಗಳು ಅನಿರೀಕ್ಷಿತ ಪ್ರದರ್ಶನ ನೀಡುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದರು. ಮೂಲ ಸೌಕರ್ಯಗಳಿಗೆ ನೀಡಿದ ಆದ್ಯತೆಯು ಕ್ರೀಡಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು. ನಂಬರ್ 5, ಅಯೋಧ್ಯೆ ಶ್ರೀರಾಮ ಮಂದಿರದ ಧ್ವಜಸ್ಥಾಪನೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದ ಧ್ವಜಸ್ಥಾಪನಾ ಕಾರ್ಯಕ್ರಮವು ಕೋಟ್ಯಾಂತರ ಭಕ್ತರ ದಶಕಗಳ ಕನಸಿನ ಸಾಕಾರವಾಗಿತ್ತು. ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಇದು ಭಾರತದ ಪುನರುತ್ಥಾನದ ಸಂಕೇತವಾಯಿತು. ಲಕ್ಷಾಂತರ ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಈ ಘಟನೆಯು ದೇಶದಾದ್ಯಂತ ಭಕ್ತಿ ಮತ್ತು ಭಾವೈಕ್ಯತೆಯ ಅಲೆಯನ್ನೇ ಎಬ್ಬಿಸಿತು. ನಂಬರ್ 4, ವಕ್ಫ್ ಮಸೂದೆ ತಿದ್ದುಪಡಿ. ಕೇಂದ್ರ ಸರ್ಕಾರವು ವಕ್ಫ್ ಮಸೂದೆಯಲ್ಲಿ ತಂದ ಮಹತ್ವದ ತಿದ್ದುಪಡಿಗಳು 2025 ದೊಡ್ಡ ಸುದ್ದಿಯಾಗಿದ್ದವು. ಪಾರದರ್ಶಕತೆ ಮತ್ತು ಆಡಳಿತ ಸುಧಾರಣೆಯ ದೃಷ್ಟಿಯಿಂದ ತಂದ ಈ ಮಸೂದೆಯು ಸಾಕಷ್ಟು ಚರ್ಚೆ ಮತ್ತು ಪರ ವಿರೋಧದ ಅಲೆಗಳನ್ನು ಎಬ್ಬಿಸಿತು. ಸಂಸತ್ತಿನಲ್ಲಿ ನಡೆದ ಸುದೀರ್ಘ ಚರ್ಚೆಗಳ ನಂತರ ಈ ಕಾನೂನು ಜಾರಿಗೆ ಬಂದಿದ್ದು ಭಾರತದ ಆಡಳಿತಾತ್ಮಕ ಬದಲಾವಣೆಯ ಒಂದು ದೊಡ್ಡ ಮೈಲಿಗಲ್ಲಾಯಿತು. ನಂಬರ್ 3, ನಕ್ಸಲ್ ಮಾವೋವಾದದ ಕೊನೆಗಾಲ.
ದಶಕಗಳಿಂದ ಭಾರತವನ್ನು ಪೀಡಿಸುತ್ತಿದ್ದ ನಕ್ಸಲ್ ಮತ್ತು ಮಾವೋವಾದಿ ಚಟುವಟಿಕೆಗಳಿಗೆ 2025ರಲ್ಲಿ ಬಹುತೇಕ ಅಂತಿಮ ಮೊಳೆ ಹೊಡೆಯಲಾಯಿತು. ಸರ್ಕಾರದ ಆಪರೇಷನ್ಗಳು ಮತ್ತು ಅಭಿವೃದ್ಧಿ ಕಾರ್ಯಗಳಿಂದಾಗಿ ನಕ್ಸಲ್ ಪ್ರಭಾವಿತ ಪ್ರದೇಶಗಳು ಶಾಂತಿಯತ್ತ ಮರಳಿದವು. ನೂರಾರು ನಕ್ಸಲೀಯರು ಶರಣಾಗತರಾಗುವ ಮೂಲಕ ಮುಖ್ಯವಾಹಿನಿಗೆ ಬಂದರು. ಇದು ಭಾರತದ ಆಂತರಿಕ ಭದ್ರತೆಯ ಪಾಲಿಗೆ ಸಿಕ್ಕ ಅತಿ ದೊಡ್ಡ ಜಯ. ನಂಬರ್ 2, ಭಾರತ ಪಾಕ್ ಯುದ್ಧ, ಆಪರೇಷನ್ ಸಿಂಧೂರ. ಗಡಿಯಲ್ಲಿ ಪಾಕಿಸ್ತಾನದ ಕುತಂತ್ರಕ್ಕೆ ಭಾರತವು ಆಪರೇಷನ್ ಸಿಂಧೂರ ಮೂಲಕ ದಿಟ್ಟ ಉತ್ತರ ನೀಡಿತು. ಭಾರತೀಯ ಸೇನೆಯು ಶತ್ರುಗಳ ನೆಲಕ್ಕೆ ನುಗ್ಗಿ ಉಗ್ರರ ಅಡಗುದಾಣಗಳನ್ನು ಧ್ವಂಸಗೊಳಿಸಿತು. ಈ ಯುದ್ಧವು ಭಾರತದ ಸೈನ್ಯ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿತು. ಗಡಿ ಸುರಕ್ಷತೆಯ ವಿಚಾರದಲ್ಲಿ ಭಾರತ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸಂದೇಶ ರವಾನೆ ಆಯಿತು. ಇನ್ನು ಫೈನಲಿ ನಂಬರ್ 1, ಮಹಾಕುಂಭಮೇಳ 2025. 2025ರ ಅತ್ಯಂತ ದೊಡ್ಡ ಘಟನೆ ಎಂದರೆ ಪ್ರಯಾಗರಾಜ್ನಲ್ಲಿ ನಡೆದ ಮಹಾಕುಂಭಮೇಳ. ಕೋಟ್ಯಾಂತರ ಜನರು ಪವಿತ್ರ ಸ್ನಾನಕ್ಕಾಗಿ ಸೇರಿದ್ದ ಈ ಮೇಳವು ಭಾರತದ ಸಂಸ್ಕೃತಿಯ ಪ್ರತಿಬಿಂಬವಾಗಿತ್ತು. ಆದರೆ ಇಷ್ಟೊಂದು ದೊಡ್ಡ ಜನಸಂದಣಿಯ ನಡುವೆ ನಡೆದ ಸಣ್ಣ ಕಾಲ್ತುಳಿತದ ಘಟನೆ ಮನಕಲುಕುವಂತಿತ್ತು. ಆದರೂ ಆಧ್ಯಾತ್ಮಿಕತೆಯ ಶಕ್ತಿ ಮತ್ತು ಜನರ ಶ್ರದ್ಧೆಯ ಮುಂದೆ ಎಲ್ಲ ನೋವುಗಳು ಗೌಣವಾದವು. ಇದು ವಿಶ್ವದ ಅತಿ ದೊಡ್ಡ ಮಾನವ ಸಂಗಮವಾಗಿ ಇತಿಹಾಸ ನಿರ್ಮಿಸಿತು. ಹೀಗೆ 2025 ಎಂಬ ವರ್ಷವು ಭಾರತಕ್ಕೆ ಸವಾಲುಗಳ ಜೊತೆಗೆ ಸಾಧನೆಯ ಹಾದಿಯನ್ನು ತೋರಿಸಿಕೊಟ್ಟಿದೆ. ಒಂದೆಡೆ ನೋವು, ಸಾವುಗಳ ಕರಾಳತೆ ಇದ್ದರೆ ಇನ್ನೊಂದೆಡೆ ವಿಜ್ಞಾನ, ಕ್ರೀಡೆ ಮತ್ತು ಧಾರ್ಮಿಕತೆಯ ಗೆಲುವಿನ ನಾದವಿದೆ. ಬದಲಾಗುತ್ತಿರುವ ಭಾರತದ ಈ ಪ್ರಯಾಣ ನಿರಂತರ. ಏನೇ ಸಂಕಷ್ಟ ಬಂದರೂ ಎದೆಯುಬ್ಬಿಸಿ ನಿಲ್ಲುವ ಭಾರತೀಯರ ಛಲವೇ ನಮ್ಮ ಹೆಮ್ಮೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ವಿಷಯಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.